ನಗರದ ಬೆಳಗಾವಿ ರೈಲ್ವೆ ಸ್ಟೇಷನ್ ಹತ್ತಿರ ಮುಖ್ಯ ಅಂಚೆ ಕಚೇರಿ ಎದುರು ಒಂದು ದೊಡ್ಡ ಪ್ರಮಾಣದ ಬ್ರಿಡ್ಜ್ ಅನ್ನು ಕಟ್ಟುತ್ತಿದ್ದಾರೆ. ಈಗ ಆ ಕೆಲಸ ಪ್ರಾರಂಭ ಮಾಡಿ 6 ತಿಂಗಳಾದರೂ ಕೂಡ ಮುಗಿಯದ ಕಾಮಗಾರಿ. ಅದು ಏನಾಗಿದೆ ಅಂದ್ರೆ, ಆ ಕೆಲಸ ಮುಗಿಯದ ಕಾರಣ ನಗರದ ಎಲ್ಲ ಪ್ರಯಾಣಿಕರಿಗೆ ಮತ್ತು ಅದರ ಹತ್ತಿರವಿರುವ 4 ರಿಂದ 5 ಕಾಲೇಜ್, ಸುಮಾರು ಹೈಸ್ಕೂಲುಗಳು ಕೂಡ ಇವೆ. ವಿದ್ಯಾರ್ಥಿಗಳಿಗೆ ಸರಿಯಾಗಿ ದಾಟಲು ಬರುತ್ತಿಲ್ಲ. ಸರ್ಕಾರ ಎಳ್ಳಷ್ಟು ಕೂಡ ಚಿಂತೆ ಮಾಡುತ್ತಿಲ್ಲ. ಕಾಂಟ್ರಾಕ್ಟರ್ಗೆ ಪೇಮೆಂಟ್ ಕೊಟ್ಟಿಲ್ಲ ಎಂದು ಜನಪ್ರತಿನಿಧಿಗಳು. ಸ್ಟೇಷನ್ ರೋಡ್, ಮೇನ್ ರೋಡ್, ಇಲ್ಲಿ ಸಾವಿರಾರು ಜನ ಓಡಾಡ್ತಿರ್ತಾರೆ. ಹೆಚ್ಚು ಕಡೆ 3-3.5 ತಿಂಗಳಾಯ್ತು. ಇಷ್ಟು ತಗೊಂಡು ಅದ್ರ ರಿವ್ಯೂ ಮಾಡಿಲ್ಲ. ಸರಿ, ಕಾಂಟ್ರಾಕ್ಟರ್ ಕೇಳಿದ್ರೆ ಕಾಂಟ್ರಾಕ್ಟರ್ ಕಡೆ ಏನ್ ಹೇಳ್ತಾರೆ, ನಮ್ಮ ಕೆಲಸ ಮಾಡಿದೀವಿ, ಪ್ಯಾಕಿಂಗ್ ಮಾಡೋ ಕೆಲಸ ನಮ್ದಲ್ಲ, ಅದು ನಮ್ಗೆ ಅನುದಾನ ಇನ್ನೂ ಬಿಡುಗಡೆ ಮಾಡಿಲ್ಲ, ಅದಕ್ಕೋಸ್ಕರ ನಾವು ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ 3-4 ಸ್ಕೂಲ್ ಇದಾವೆ. ಆ ಸ್ಕೂಲಿಗೆ ಹೋಗೋ ಬರೋರಿಗೆ, ಪೇರೆಂಟ್ಸಿಗೆ, ಮಕ್ಕಳಿಗೆ ಬಹಳ ತೊಂದರೆ ಆಗ್ತಿದೆ. ಇದು ಆದಷ್ಟು ಬೇಗ ಸಂಬಂಧಪಟ್ಟವರು ಕ್ಲಿಯರ್ ಮಾಡ್ಕೊಡ್ಬೇಕಂತ ಕೇಳ್ಕೊಡ್ತೀನಿ. ಸರಿ, ನಿಮ್ಮ ಸರ್ ಪ್ರಸನ್ನ. जवळजवळ 3 महिने झाले हा रस्ता बंद आहे आणि इकडे फार लहान मुलांचे, बायकांचा फार त्रास होत आहे. येण्या जाण्यासाठी शाळा जवळजवळ 5-6 शाळा आहेत. 5 ते 6 हजार मुलं रोज शाळेला जात येत असतात. परंतु कॉर्पोरेशन या रस्त्याला दुर्लक्ष करीत आहे. तरी लवकरात लवकर रस्ता करून देण्याची कृपा करावी, एवढे आहे सर. ಸರ್ ಕೆಪಿಸಿಸಿ ಅಧ್ಯಕ್ಷರಾದ ಶಂಕರ ಮುನವಳ್ಳಿ ಇವರು ಬೆಳಗಾವಿ ಉತ್ತರ ಕರ್ನಾಟಕ ಎಂದು ಉತ್ತರ ಪ್ರದೇಶ ಕಾಂಗ್ರೆಸ್ ಎಂದು ರಚಿಸಿ ಎಂದು ಶಂಕರ ಮುನವಳ್ಳಿ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿದ್ದಾರೆ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡುವ ಕುರಿತು ನನ್ನದು ಕೂಡ ಸಂಪೂರ್ಣ ಬೆಂಬಲವಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಡಾಕ್ಟರ್ ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯ ಕೂಡಿ ಮಾಡ್ತಾ ಇದ್ದಾರೆ. ಈ 2 ಜನ ಕಾರ್ಯಕರ್ತರ ಶ್ರಮದಿಂದ ಈ ಪಕ್ಷ ಸರ್ಕಾರ ತರುವಂತ ಶ್ರಮ ಪಟ್ಟಂತ ಕಾರ್ಯಕರ್ತರನ್ನ ಮತ್ತು ನಿಷ್ಠಾವಂತ ಕಾಂಗ್ರೆಸ್ MLAಗಳನ್ನ ಹತ್ತಿಕ್ಕುವಂತ ಹುನ್ನಾರ ಸಿದ್ದರಾಮಯ್ಯನವರು ಮೊದಲಿಂದ ಮಾಡ್ತಾ ಇದ್ರು. ಈಗ ಬಹಿರಂಗ ಆಗಿದೆ. ಮತ್ತು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ತಮ್ಮ ಕುರ್ಚಿಗಾಗಿ ತಮಗೆ ಯಾರೋ ಉಪಮುಖ್ಯಮಂತ್ರಿ ಮಾಡ್ತಾರೆ, ಮಂತ್ರಿ ಮಾಡ್ತಾರೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ಕಾಂಗ್ರೆಸ್ ಮನೆ ಸೊತ್ತಿನಂತೆ ಬಳಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಷಣ ಪರಮೇಶ್ವರ್ ಅವ್ರನ್ನ ಈ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಹುದ್ದೆಯಿಂದ ರಿಲೀವ್ ಮಾಡಬೇಕು, ಬಿಡುಗಡೆ ಮಾಡಬೇಕು. ಯಾಕಂದ್ರೆ ಪರಮೇಶ್ವರ್ ಅವರ ಮನೆ ಸೊತ್ತಲ್ಲೇ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಖುಷಿ ಪಡಿಸಲಿಕ್ಕೆ ನಡಾಳಿ ಅವರಿಗೆ ನೋಟಿಸ್ ಕೊಡ್ತಾನೆ ಅನ್ನುವಂಥ ಭಾವನೆ ಏನಿದೆ, ಇದು ಉತ್ತರ ಕರ್ನಾಟಕ ಒಳಗೆ ಇರುವಂಥ ಡೆವಲಪ್ಮೆಂಟ್ ಯಾವುದೇ ಅಭಿವೃದ್ಧಿ ಆಗಿಲ್ಲ. PWDಗೆ ರಸ್ತೆ ನಿರ್ಮಾಣಕ್ಕಾಗಿ ಬರುವಂಥ ಹಣನ ಒಂದು ಕಡೆನೂ ರಸ್ತೆ ನಿರ್ಮಾಣ ಆಗಿಲ್ಲ. ಆದರೆ ವಿಧಾನಸಭೆ ಕ್ಷೇತ್ರಗಳನ್ನು ನೋಡಿದರೆ ಇವತ್ತು PWD ಹಣನ ನುಂಗಿ ಹಾಕಿದ್ದಾರೆ. 2 ವರ್ಷದೊಳಗೆ PWD ಹಣ ಎಲ್ಲೋಯ್ತು? ಯಾಕೆ ಡೆವಲಪ್ ಆಗಲಿಲ್ಲ? ಆ ಮಂತ್ರಿ, PWD ಮಂತ್ರಿ ಏನು ಕೆಲಸ ಮಾಡಿದ್ದಾನೆ? ಆ PWD ದುಡ್ಡನ್ನ ಖಾಲಿ ಪೇಪರ್ ಒಳಗೆ ಕಾಂಗ್ರೆಸ್ MLAಗಳು ಮತ್ತು ಭಾರತೀಯ ಜನತಾ ಪಾರ್ಟಿ MLAಗಳು ಎಲ್ಲ ಶಾಸಕರು ಅವರವರ ಅನುಕೂಲಂತೆ ಬಳಕೆ ಮಾಡಿ ಇವತ್ತು ಕಾಂಗ್ರೆಸ್ ನಿರ್ಣಯ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಡೆವಲಪ್ಮೆಂಟ್ ಮಾಡಿದರೆ ಕಾಂಗ್ರೆಸ್ಗೆ ಬರುವಂಥ ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆಗಳಿಗೆ ಮತಗಳು ಬರ್ತವೆ. ಪರಮೇಶ್ವರ್ ಅವರು ಪಕ್ಷ ಕಟ್ಟಲಿಕ್ಕೆ ಯಾವಾಗ ಸಿದ್ದರಾಮಯ್ಯನವರು ಸರ್ಕಾರ ರಚನೆ ಆಗಿದೆ ಅಲ್ಲಿಂದ ಇಲ್ಲಿವರೆಗೆ ಪಕ್ಷ ಕಟ್ಟಲಿಕ್ಕೆ ಶ್ರಮ ವಹಿಸಲಿಲ್ಲ. ಖಾಲಿ ಸಿದ್ದರಾಮಯ್ಯನವರಿಗೆ ಕೈಗೊಂಬೆಯಾಗಿ ಕಾಂಗ್ರೆಸ್ ಪಕ್ಷನ ನಿರ್ಣಯ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಬೇರೆ ಪಕ್ಷದವರು ಸದಸ್ಯ ಅಭಿಮಾನ ಮಾಡಿ ಅವರ ಪಕ್ಷದ ಪ್ರಾಥಮಿಕ ಸದಸ್ಯರ ಸಂಖ್ಯೆನ ಹೆಚ್ಚಿಗೆ ಮಾಡಬೇಕಾದ್ರೆ ಪರಮೇಶ್ವರ್ ಅವರು ಆ ಕಡೆ ಚಿಂತನೆ ಮಾಡಿಲ್ಲ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಕೆಲವೊಂದು ಶಾಸಕರು ಮತ್ತು ಮಂತ್ರಿಗಳು ಖಾಲಿ ಸಿದ್ದರಾಮಯ್ಯನಿಗೆ ಹೊಗಳಿ ಆ ಮನುಷ್ಯನಿಂದ ಅಧಿಕಾರ ಪಡೀಲಿಕ್ಕೆ ಒಂದು ಉದ್ದೇಶ ಇಟ್ಕೊಂಡು ಸಿದ್ದರಾಮಯ್ಯನವರ ಬಾಲಂಗಸಿಯಾಗಿದ್ದಾರೆ ಎಲ್ಲರೂ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಎಲ್ಲ ಉತ್ತರ ಕರ್ನಾಟಕದ ಮತ್ತು ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತ
ಉತ್ತರ ಕರ್ನಾಟಕಕ್ಕೆ ಯಾವಾಗ ಬೆಂಗಳೂರು ವಿಭಜನೆ ಮಾಡ್ತೀರಿ ಕಾರ್ಪೊರೇಷನ್ 3 ಭಾಗ, ಯಾಕೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಲುವಾಗಿ ಒಂದು ಭಾಗ ಮಾಡಿ ಉತ್ತರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಆಗುತ್ತೆ. ಪ್ರದೇಶ ಕಾಂಗ್ರೆಸ್ ಸಮಿತಿ ಮಾಡಿ ನಾವು ಇಲ್ಲಿ ಎಷ್ಟು ಸದಸ್ಯರನ್ನು ಗೆಲ್ಲಿಸ್ತೇವೆ ಆ ನಿರ್ಧಾರದ ಮೇಲೆ ದಕ್ಷಿಣ ಮುಖ್ಯಮಂತ್ರಿ ಸ್ಥಾನ ನಿಗದಿಪಡಿಸಿರಿ. ನಿಮಗೆ ಈಗ ಚುನಾವಣೆ ಘೋಷಣೆ ಮಾಡಿದರೆ ಗೆದ್ದು ಬರುವಂತ ತಾಕತ್ತಿಲ್ಲದಂತ ಮುಖ್ಯಮಂತ್ರಿಗಳು ಇವತ್ತು ಈ ಉತ್ತರ ಕರ್ನಾಟಕದ ಕಾಂಗ್ರೆಸ್ MLA ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರಲ್ಲ, ಅದು ಸರಿಯಲ್ಲ. ಮತ್ತು ಪರಮೇಶ್ವರ್ ಅವರ ಮನೆ ಸ್ವತ್ತಲ್ಲ, ಸಿದ್ದರಾಮಯ್ಯನವರ ಸ್ವತ್ತಲ್ಲ. ಆಮೇಲೆ ಸಿದ್ದರಾಮಯ್ಯನಿಗೆ ಬಾಲ ಬಡಿಸುವಂತ ಏನು ಮಂತ್ರಿಗಳಿದ್ದಾರೆ, ಅವರು ಏನು ಅಧಿಕಾರದಿಂದ ಏನು ಹಣ ಮಾಡ್ತಾ ಇದ್ದೀರಿ, ನೀವು ಹಣ ಮಾಡ್ಕೊತಾ ಇರ್ರಿ. ಆದರೆ ಕಾಂಗ್ರೆಸ್ಸನ್ನ ನಿಮ್ಮ ಮನೆ ಸ್ವತ್ತಾಗಿ ಇದು ಮಾಡಕ್ ಹೋಗಬೇಡಿ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ನ ನಿರ್ಣಯ ಮಾಡ್ತಾ ಇದ್ದೀರಿ. ದಯವಿಟ್ಟು ಇನ್ನು ಮುಂದಿನ ಚುನಾವಣೆ ಬರಲ್ಲ ಅನ್ನೋದು ನಿಮ್ಗೆ ಗೊತ್ತಿದೆ. ಈಗ ಹಣ ಮಾಡ್ಲಿಕ್ಕೆ ನಿಂತಿದ್ದೀರಿ. ತಕ್ಷಣ ನಿಮ್ಮ ಹಣ ಮಾಡೋದು ದಂಧೆ ನಿಲ್ಲಿಸ್ಬಿಟ್ಟು ಕಾಂಗ್ರೆಸ್ ಕಟ್ಟುವಂತ ಒಳ್ಳೆ ಅಭ್ಯರ್ಥಿನ ಮತ್ತು ಬೇಕಾದ್ರೆ ನಡವಳಿಯನ್ನೇ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರನ್ನು ಮಾಡಿ, ನಡವಳಿ ಅವ್ರನ್ನೇ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರನ್ನು ಮಾಡಿ. ಯಾಕೆ ಕಾಂಗ್ರೆಸ್ ಬಲಾಢ್ಯಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ತೋರಿಸ್ತೇವೆ. ಕಾಂಗ್ರೆಸ್ ಅವ್ರನ್ನ ಟೀಕಿಸುವಂತ ಜನರನ್ನ ನೋಟಿಸ್ ಕೊಟ್ಟು ಬ್ಲಾಕ್ ಮೇಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರಲ್ಲ, ಅದು ಯಾವತ್ತೂ ಕಾಂಗ್ರೆಸ್ ಪಕ್ಷದ ಸೋಲಿಗೆ ಸರಿ ಹೊಂದುವುದಿಲ್ಲ. ಪ್ರತ್ಯೇಕ ರಾಜ್ಯ ಅಭಿವೃದ್ಧಿನೇ ಆಗಿದ್ರೆ ಪ್ರತ್ಯೇಕ ರಾಜ್ಯ ಪ್ರಶ್ನೆ ಕೇಳಿದೀವಿ. ಪ್ರತ್ಯೇಕ ರಾಜ್ಯ ಆಗ್ಬೇಕಂತೀರಾ ಇಲ್ಲ? ಅಭಿವೃದ್ಧಿ ದೃಷ್ಟಿಯಿಂದ ನೀವು ಬೆಂಗಳೂರು ಹೆಂಗೆ ವಿಭಜನೆ ಮಾಡ್ತಾ ಇದ್ದೀರಿ, ಹಂಗೆ ಅಭಿವೃದ್ಧಿ ದೃಷ್ಟಿಯಿಂದ ಉತ್ತರ ಕರ್ನಾಟಕನ ಅಭಿವೃದ್ಧಿ ಇದು ಮಾಡ್ಬೇಕಾದ್ರೆ ಒಂದು ಉಪಮುಖ್ಯಮಂತ್ರಿ ಕೊಡ್ರಿ. ಆಗ್ಬೇಕಂತಿರೋ ಅದಕ್ಕೆ ವಿರೋಧ ಅಲ್ಲ, ಇದು ಮಾಡ್ತಾ ಇಲ್ಲ, ಪ್ರತ್ಯೇಕವಾಗಿ ಸಚಿವರು 3 ಮೇಯರ್ಗಳನ್ನ ನೇಮಿಸ್ತಾ ಇದ್ದಾರೆ. ಅಲ್ಲಿ 3 ಮೇಯರ್ಗಳನ್ನ ನೇಮಿಸ್ತಾ ಇದ್ದಾರೆ. ತಕ್ಷಣ ಇಲ್ಲಿ ಉಪಮುಖ್ಯಮಂತ್ರಿಗಳನ್ನ ನೇಮಕ ಮಾಡ್ರಿ. ಅವರ ಕಾರ್ಯನ ಡೆವಲಪ್ ಆಗಲಿಲ್ಲ ಅಂದ್ರೆ ನಾವು ಸಪರೇಟ್ ಆಗಿ ಉತ್ತರ ಕರ್ನಾಟಕ ರಾಜ್ಯ ಬೇಕು ಅಂತ ಕೇಳ್ತೇವೆ. ಅಲ್ಲ, ಈಗಂತೂ ಅಭಿವೃದ್ಧಿ ದೃಷ್ಟಿಯಿಂದ ಇಲ್ಲಿವರೆಗೆ ಕುಂಠಿತಗೊಂಡಿದೆ. ಮತ್ತು ಕತ್ತಿ ಅವರಾಗಲಿ ನಡಾಳಿ ಅವರಾಗಲಿ ಯಾರೇ ಕೇಳಿದ್ರು ಸೂಕ್ತವಾದ ಸಂದರ್ಭ ಇದು. ಯಾಕಂದ್ರೆ ಇವತ್ತು ದಕ್ಷಿಣ ಕರ್ನಾಟಕದ ಸಿದ್ದರಾಮಯ್ಯ, ಪರಮೇಶ್ವರ ಅಂತ ಮತ್ತು ಕೆಲವೊಂದು ಬಿಜೆಪಿ ಅವರ ದಬ್ಬಾಳಿಕೆ ಏನಿದೆ ಅಂತ ಸಲುವಾಗಿ ನಾವು ಉತ್ತರ ಕರ್ನಾಟಕ ಸಪರೇಟ್ ರಾಜ್ಯ ಬೇಕು. ಬೇಕಾದ್ರೆ ಇಲ್ಲಿ ಅವ್ರ ಪರವಾಗಿ ನಿಂತೇನು ಮಾತಾಡ್ತಾ ಇದಾರಲ್ಲ, ಬೇಕಾದ್ರೆ ಅವರು ಅಲ್ಲಿ ದಕ್ಷಿಣ ಕರ್ನಾಟಕ ಹೋಗಿ ಸೆಟ್ಲ್ ಆಗಲಿ. ಈಗ ಉತ್ತರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉತ್ತರ ಕರ್ನಾಟಕದ ಅಧ್ಯಕ್ಷರು ಸಪರೇಟ್ ಆಗಬೇಕು. ಯಾಕಂದ್ರೆ ಇವರು ಸದಸ್ಯತ್ವನೇ ಮಾಡಲಿಲ್ಲ. ಅದಕ್ಕೆ ಇವರು ಸದಸ್ಯತ್ವ ಮಾಡಲಿಲ್ಲ ಅಂದ್ರೆ ನಾವು ಸದಸ್ಯರ ಸಂಖ್ಯೆನ ಬೆಳೆಸ್ತೇವೆ. ಅದಕ್ಕೆ ಉತ್ತರ ಕರ್ನಾಟಕದ ಪ್ರದೇಶ ಅಧ್ಯಕ್ಷರನ್ನ ಮಾಡುವ ಅವಶ್ಯಕತೆ ಇದೆ. ಅವ್ರನ್ನ ನಡವಳ್ಳಿ ಅವ್ರನ್ನಾರ ಮಾಡಿ, ಶಿವಾನಂದ ಪಾಟೀಲ್ ಅವ್ರನ್ನಾರ ಮಾಡ್ರಿ, ಇವ್ರನ್ನಾರ ಮಾಡಿ ಅನ್ನುವಂಥ ಒತ್ತಾಯ ಇದೆ. ಅಲ್ಲಿ ಕೆಲವೊಂದು ದಲಿತ ಲೀಡರ್ ಮುಖ್ಯಮಂತ್ರಿ ಆಗುವಂತ ಯೋಗ್ಯತೆ ಇಲ್ಲದಂತ ಅಭ್ಯರ್ಥಿಗಳನ್ನ ಇಟ್ಕೊಂಡು ನಾವು ಹೋರಾಟ ಇದು ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾವು ಖರ್ಗೆ ಅವ್ರನ್ನ ಮನವೊಲಿಸ್ತಾ ಇದ್ದೇವೆ, ನೀವು ಮುಖ್ಯಮಂತ್ರಿ